ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯವು ಭಾರತ ನೌಕಾಪಡೆಯ ಭವಿಷ್ಯವನ್ನೇ ಬದಲಾಯಿಸುವಷ್ಟು ದೊಡ್ಡ ಡಿಫೆನ್ಸ್ನ ಡೀಲ್ ಬಗ್ಗೆ. ಇಂಡಿಯಾ ಜರ್ಮನಿ ಪ್ರಾಜೆಕ್ಟ್ 75I. ಈ ಒಪ್ಪಂದ ಕೇವಲ 6 ಸಬ್ಮೆರಿನ್ ಖರೀದಿ ಅಲ್ಲ, ಇದು ಭಾರತವನ್ನು ಸಬ್ಮೆರಿನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ನಿಂದ ಎಕ್ಸ್ಪೋರ್ಟ್ ಹಬ್ ಆಗಿ ಮಾಡುವಷ್ಟು ದೊಡ್ಡ ಗೇಮ್ ಚೇಂಜರ್ ಪ್ರಾಜೆಕ್ಟ್. ಸರಳವಾಗಿ ಹೇಳಬೇಕಂದ್ರೆ ಇದು ಬೈಯರ್ ಕಂಟ್ರಿಯಿಂದ ಬಿಲ್ಡರ್ ಪ್ಲಸ್ ಎಕ್ಸ್ಪೋರ್ಟರ್ ಕಂಟ್ರಿ ಆಗಿ ನಮ್ಮ ಭಾರತ ದೇಶವು ಬದಲಾಗೋ ಪ್ರಕ್ರಿಯೆಯಾಗಿದೆ. ಪ್ರಾಜೆಕ್ಟ್ 75I ಏನಿದು ಈ ಡೀಲ್? ಭಾರತ ಮತ್ತು ಜರ್ಮನಿಯ ನಡುವೆ ನಡೆಯುತ್ತಿರುವ ಈ ಗೌರ್ನಮೆಂಟ್ ಟು ಗೌರ್ನಮೆಂಟ್ ಒಪ್ಪಂದದ ಮೌಲ್ಯ ಸುಮಾರು $10 ಬಿಲಿಯನ್, ಅಂದರೆ ಸುಮಾರು 80,000 ಕೋಟಿ. ಈ ಪ್ರಾಜೆಕ್ಟ್ ಅಡಿಯಲ್ಲಿ ಭಾರತಕ್ಕೆ 6 ನೆಕ್ಸ್ಟ್ ಜನರೇಷನ್ ಕನ್ವೆನ್ಷನಲ್ ಸಬ್ಮೆರಿನ್ ಸಿಗಲಿವೆ. ಆದರೆ ಇವು ಸಾಮಾನ್ಯ ಸಬ್ಮೆರಿನ್ ಅಲ್ಲ. ಇವು ಜರ್ಮನ್ U214 ಮತ್ತು U212CD ಕಾಮನ್ ಡಿಸೈನ್ ಎರಡರ ಮಿಶ್ರಣದಿಂದ ತಯಾರಾಗುವ ಒಂದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಇಂಡಿಯನ್ ವೇರಿಯಂಟ್ ಸಬ್ಮೆರಿನ್ ಕ್ಲಾಸ್ ಆಗಿದೆ. ಅಂದರೆ ಇದು ಪ್ಯೂರ್ ಜರ್ಮನ್ ಡಿಸೈನ್ ಅಲ್ಲ, ಇದು ಇಂಡಿಯಾ ಸ್ಪೆಸಿಫಿಕ್ ಸ್ಟ್ರಾಟಜಿಕ್ ಸಬ್ಮೆರಿನ್ ಡಿಸೈನ್ ಆಗಿದೆ. ಈ ಹೊಸ ಸಬ್ಮೆರಿನ್ ಕ್ಲಾಸ್ ಭಾರಿ ಶಕ್ತಿಯ ವಿನ್ಯಾಸ. ಈ ಹೊಸ ಸಬ್ಮೆರಿನ್ಗಳ ಡಿಸ್ಪ್ಲೇಸ್ಮೆಂಟ್ ಸುಮಾರು 2,500 ಟನ್ ಆಗಿರಲಿದೆ. ಸಾಮಾನ್ಯ U214ಗಿಂತ ಸುಮಾರು 500ರಿಂದ 600 ಟನ್ ಹೆಚ್ಚು ಭಾರ ಇರಲಿದೆ. ಇದು ಯಾಕೆ ಮುಖ್ಯ ಅಂದರೆ ಹೆಚ್ಚು ಫ್ಯೂಯಲ್ ಕೆಪಾಸಿಟಿ, ಹೆಚ್ಚು ರೇಂಜ್, ಹೆಚ್ಚು ಎಂಡ್ಯೂರೆನ್ಸ್, ಹೆಚ್ಚು ದಿನ ಸಮುದ್ರದಲ್ಲಿ ಇರುವ ಸಾಮರ್ಥ್ಯ, ಕ್ರ್ಯೂ ಹ್ಯಾಬಿಟಬಿಲಿಟಿ, ಲಾಂಗ್ ಮಿಷನ್ಸ್ಗಳಿಗೆ ಅನುಕೂಲ, ಅಡ್ವಾನ್ಸ್ಡ್ ಕಂಬ್ಯಾಟ್ ಸಿಸ್ಟಮ್ ಇಂಟಿಗ್ರೇಟ್ ಮಾಡಲು ಎಕ್ಸ್ಟ್ರಾ ಇಂಟರ್ನಲ್ ಸ್ಪೇಸ್. ಸರಳವಾಗಿ ಹೇಳಿದರೆ ಈ ಸಬ್ಮೆರಿನ್ಗಳು ಇಂಡಿಯನ್ ಓಷನ್ ರೀಜನ್ IORನಲ್ಲಿ ದೀರ್ಘಕಾಲ ಪೆಟ್ರೋಲಿಂಗ್ ಮಾಡಲು, ದೂರದ ಪ್ರದೇಶಗಳಲ್ಲಿ ಆಪರೇಟ್ ಮಾಡಲು, ಸಸ್ಟೈನ್ಡ್ ಪ್ರೆಸೆನ್ಸ್ ಮೇಂಟೈನ್ ಮಾಡಲು ಇವೆಲ್ಲಕ್ಕೂ ಪರ್ಫೆಕ್ಟ್ ಡಿಸೈನ್ ಆಗಿದೆ. ಬೈಯರ್ ಅಲ್ಲ, ಬಿಲ್ಡರ್ ಮತ್ತು ಎಕ್ಸ್ಪೋರ್ಟರ್. ಇದರಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಏನು ಅಂದರೆ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDLಗೆ ಈ ಸಬ್ಮೆರಿನ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಜೊತೆಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಸಿಗಲಿದೆ. ಅಂದರೆ MDL ಕೇವಲ ಇಂಡಿಯಾಗಾಗಿ ಬಿಲ್ಡ್ ಮಾಡುವುದಿಲ್ಲ, MDL ಬಿಲ್ಡ್ ಮಾಡುತ್ತೆ, ಸೆಲ್ ಮಾಡುತ್ತೆ ಹಾಗೂ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ. ಇದೇ ಮೊದಲ ಬಾರಿ ಭಾರತ ಜರ್ಮನ್ ಸಬ್ಮೆರಿನ್ ಟೆಕ್ನಾಲಜಿಯನ್ನು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಹಾಗೂ ಇಂಡಿಯನ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಈ 3 ಕಂಬೈನ್ ಆಗಿ ಭಾರತವನ್ನು ಗ್ಲೋಬಲ್ ಕನ್ವೆನ್ಷನಲ್ ಸಬ್ಮೆರಿನ್ ಸಪ್ಲೈಯರ್ ಆಗಿ ಮಾಡೋ ಅವಕಾಶ ಸಿಗಲಿದೆ. 60% ಸ್ವದೇಶೀಕರಣ, ಮೇಡ್ ಇನ್ ಇಂಡಿಯಾ. ಈ ಪ್ರಾಜೆಕ್ಟ್ನಲ್ಲಿ ಲೋಕಲ್ ಕಂಟೆಂಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ. ಕೊನೆಯ ಸಬ್ಮೆರಿನ್ ಹೊತ್ತಿಗೆ ಸುಮಾರು 60% ಸ್ವದೇಶಿ ಕಂಟೆಂಟ್ಗಳು ಇರಲಿವೆ. ಇದು ಸಿಂಪಲ್ ಅಸೆಂಬ್ಲಿ ಪ್ರಾಜೆಕ್ಟ್ ಅಲ್ಲ. ಇದರಲ್ಲಿ ಇಂಟರ್ನಲ್ ಲೇಔಟ್ ರೀಡಿಸೈನ್, ವೆಪನ್ ಸಿಸ್ಟಮ್ ಇಂಟಿಗ್ರೇಷನ್, ಸೆನ್ಸಾರ್ಸ್ ಇಂಟಿಗ್ರೇಷನ್, ಇಂಡಿಯನ್ ನೇವಿ ಡಾಕ್ಟರಿನ್ಗೆ ಸೂಟ್ ಆಗೋ ಮಾಡಿಫಿಕೇಷನ್. ಅಂದರೆ ಇವು ಜರ್ಮನ್ ಸಬ್ಮೆರಿನ್ಸ್ ಬಿಲ್ಟ್ ಇನ್ ಇಂಡಿಯಾ ಅಲ್ಲ, ಇವು ಇಂಡಿಯನ್ ನೇವಿಗಾಗಿ ಡಿಸೈನ್ ಮಾಡಿದ ಸಬ್ಮೆರಿನ್ಗಳು ಆಗಿದೆ. ಟೆಕ್ನಾಲಜಿ ಎಡ್ಜ್ AIP ಸಿಸ್ಟಮ್. ಈ ಸಬ್ಮೆರಿನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP. ಜರ್ಮನ್ ಡಿಸೈನ್ನಲ್ಲಿ ಫ್ಯೂಯಲ್ ಸೆಲ್ AIP ಟೆಕ್ನಾಲಜಿಯನ್ನು ಬಳಸಲಾಗುತ್ತದೆ. ಇದು ಯಾಕೆ ಪವರ್ಫುಲ್ ಅಂದರೆ ಸಾಮಾನ್ಯ ಸಬ್ಮೆರಿನ್ಗಳಿಗೆ ಬ್ಯಾಟರಿ ಚಾರ್ಜ್ ಮಾಡಲು ಸರ್ಫೇಸ್ಗೆ ಬರಬೇಕು ಅಥವಾ ಸ್ನೋರ್ಕಲ್ ಬಳಸಬೇಕು. ಆದರೆ AIP ಸಬ್ಮೆರಿನ್ಗಳು ವಾರಗಳ ಕಾಲ ನೀರಿನ ಒಳಗೆ ಇರಬಹುದು, ಸರ್ಫೇಸ್ಗೆ ಬರದೆ ಆಪರೇಟ್ ಮಾಡಬಹುದು.
ಡಿಟೆಕ್ಷನ್ ರಿಸ್ಕ್ ಬಹಳ ಕಡಿಮೆಯಾಗಲಿದೆ. ಮಿಲಿಟರಿ ಲ್ಯಾಂಗ್ವೇಜ್ನಲ್ಲಿ ಹೇಳಿದರೆ ಇದೊಂದು ಸ್ಟೆಲ್ತ್ ವಾರ್ಫೇರ್, ಸಿ ಡಿನೈಲ್ ಕೇಪಬಿಲಿಟಿ, ಕೋವರ್ಟ್ ಸರ್ವಿಲೆನ್ಸ್ ಪವರ್. ಭಾರತದ ನೇವಿಗೆ ಇದು ಮ್ಯಾಸಿವ್ ಅಡ್ವಾಂಟೇಜ್ ಆಗಲಿದೆ. ಸ್ಟ್ರಾಟಜಿಕ್ ನೆಸೆಸಿಟಿ ಯಾಕೆ ಭಾರತಕ್ಕೆ ಬೇಕು? ಇಂಡಿಯನ್ ನೇವಿಯ ಅಂಡರ್ ವಾಟರ್ ಫ್ಲೀಟ್ನಲ್ಲಿ ಹಳೆಯ ಕಿಲೋ ಕ್ಲಾಸ್, ಸಿಂಧುಘೋಷ್ ಕ್ಲಾಸ್ ಸಬ್ಮೆರಿನ್ಸ್ ಏಜಿಂಗ್ ಫೇಸ್ಗೆ ಹೋಗುತ್ತಿವೆ. ಕಲ್ವರಿ ಕ್ಲಾಸ್ ಸ್ಕಾರ್ಪಿಯನ್ ಬಂದಿವೆ, ಆದರೆ ಅದು ಸಾಕಾಗಲ್ಲ. ಭಾರತಕ್ಕೆ ಬೇಕಾಗಿರೋದು ಡೀಪ್ ಸಿ ಕೇಪಬಲ್ ಸಬ್ಮೆರಿನ್ ಹಾಗೂ ಲಾಂಗ್ ರೇಂಜ್ ಸಬ್ಮೆರಿನ್ಸ್, IOR ಡಾಮಿನೆನ್ಸ್ ಸಬ್ಮೆರಿನ್ಸ್. ಈ ಕಸ್ಟಮೈಸ್ಡ್ U214, U212 CD ಹೈಬ್ರಿಡ್ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಈಸ್ಟರ್ನ್ ಇಂಡಿಯನ್ ಓಷನ್ ಚೋಕ್ ಪಾಯಿಂಟ್ಸ್ ಎಲ್ಲ ಕಡೆ ಲಾಂಗ್ ಡ್ಯೂರೇಷನ್ ಆಪರೇಷನ್ಸ್ ಮಾಡೋ ಪವರನ್ನು ಕೊಡುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಡಿಫೆನ್ಸ್ ಸೆಕ್ಟರ್. ಈ ಪ್ರಾಜೆಕ್ಟ್ 75I ಭಾರತೀಯ ಡಿಫೆನ್ಸ್ ಇಂಡಸ್ಟ್ರಿಗೆ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸಬ್ಮೆರಿನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಹೈ ಪ್ರಿಸಿಷನ್ ಇಂಜಿನಿಯರಿಂಗ್, ಅಡ್ವಾನ್ಸ್ಡ್ ಮೆಟಾಲರ್ಜಿ, ಝೀರೋ ಎರರ್ ಕ್ವಾಲಿಟಿ ಕಂಟ್ರೋಲ್, ಕಾಂಪ್ಲೆಕ್ಸ್ ಸಿಸ್ಟಮ್ ಇಂಟಿಗ್ರೇಷನ್. ಇದರಿಂದ ಹೈ ಸ್ಕಿಲ್ ಜಾಬ್ಸ್ ಕ್ರಿಯೇಟ್ ಆಗುತ್ತವೆ. ನೇವಲ್ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಗ್ರೋ ಆಗುತ್ತೆ. ಇಂಡಿಯಾ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮೆಚುರಿಟಿ ರೀಚ್ ಆಗುತ್ತೆ. ಈ ಡೀಲ್ ಕೇವಲ 6 ಸಬ್ಮೆರಿನ್ಗಳ ಬಗ್ಗೆ ಅಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಟ್ರಾನ್ಸ್ಫಾರ್ಮೇಷನ್ ಹಾಗೂ ಭಾರತದ ಇಂಡಸ್ಟ್ರಿಯಲ್ ಟ್ರಾನ್ಸ್ಫಾರ್ಮೇಷನ್, ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಟ್ರಾನ್ಸ್ಫಾರ್ಮೇಷನ್. ಒಂದು 2,500 ಟನ್ ತೂಕದ AIP ತಂತ್ರಜ್ಞಾನವನ್ನು ಅಳವಡಿಸಿದ ಮುಂಬೈನಲ್ಲಿ ನಿರ್ಮಾಣವಾಗುವ ಸಬ್ಮೆರಿನ್ ಮತ್ತೆ ಎಕ್ಸ್ಪೋರ್ಟ್ ಮಾರ್ಕೆಟ್ಗೂ ಹೋಗುವ ಸಬ್ಮೆರಿನ್ ಆಗಿದೆ. ಇದೇ ಸಿಗ್ನಲ್ ಕೊಡುತ್ತೆ, ಭಾರತ ಈಗ ಕೇವಲ ಬಯ್ಯರ್ ಅಲ್ಲ, ಭಾರತ ಈಗ ಬಿಲ್ಡರ್ ಕೂಡ ಹೌದು, ಭಾರತ ಈಗ ಎಕ್ಸ್ಪೋರ್ಟರ್ ಕೂಡ ಹೌದು. ಇಂಡಿಯಾ ಈಸ್ ಎಂಟರಿಂಗ್ ದ ಗ್ಲೋಬಲ್ ನೇವಲ್ ಪವರ್ ಲೀಗ್. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.